ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗದ ಹಿನ್ನೆಲೆಯಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರು ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಕೆಬಿಜಿಎನ್ಎಲ್ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘದ ಆಶ್ರಯದಲ್ಲಿ ನಡೆದ ಈ ಧರಣಿಯಲ್ಲಿ ನೂರಾರು ಕಾರ್ಮಿಕರು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಮತ್ತು ಉದ್ಯಾನವನಗಳ ರಕ್ಷಣೆಯಲ್ಲಿ ತೊಡಗಿರುವ ನಮಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡದೆ ಇಲಾಖೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಪ್ರಮುಖ ಬೇಡಿಕೆಗಳು: ಬಾಕಿ ವೇತನ, ಕಳೆದ 5 ತಿಂಗಳ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು. ಹೊರಗುತ್ತಿಗೆ ರದ್ದು, ಹೊರಗುತ್ತಿಗೆ ಪದ್ಧತಿ ಕೈಬಿಟ್ಟು ನೌಕರರನ್ನು ನೇರವಾಗಿ ಇಲಾಖೆಯ ಅಡಿಯಲ್ಲಿ ಪರಿಗಣಿಸಬೇಕು. ಸೌಲಭ್ಯಗಳು: ಅಧಿಕೃತ ಗುರುತಿನ ಚೀಟಿ ಮತ್ತು ಕೆಲಸಕ್ಕಗತ್ಯವಾದ ಗುಣಮಟ್ಟದ ಸಮವಸ್ತ್ರ ವಿತರಿಸಬೇಕು. ಸಮಾನ ವೇತನ, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕು. ಅಧಿಕಾರಿಗಳ ಭರವಸೆ: ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಕಾರ್ಮಿಕರಿಂದ ಮನವಿ ಸ್ವೀಕರಿಸಿದ್ದು, ಈ ಕುರಿತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ವೇತನವಿಲ್ಲದೆ ಸಂಸಾರ ನಡೆಸುವುದು ಕಷ್ಟವಾಗಿದೆ, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ನೌಕರರು ಎಚ್ಚರಿಸಿದ್ದಾರೆ. ದಿನಗೂಲಿ ನೌಕರ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಇಲ್ಲಿವರೆಗೂ 2000 ಇಸ್ವಿ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಟೆಂಡರ್ ಯಾಕೆ ಬೇಡ ಅಂತ ಕೇಳ್ತೀವತ್ತಂತಂದರೆ, ಟೆಂಡರಿಂದ ನಮಗೆ ಸಾಕಷ್ಟು ಅನ್ಯಾಯಗಳಾಕ್ಕವು. ಯಾಕಂತಂದ್ರೆ ಈಗ ಅವರು ಒಂದು 10 ಮಂದಿ ಇದ್ದಲ್ಲಿ 5 ಮಂದಿ ತೆಗೆದು 5 ಮಂದಿ ಇಡ್ತಾರೆ ಮತ್ತು ಆ ಕೆಲಸಗಳನ್ನು ನಾವು ಕಳ್ಕೊಳ್ಳೋ ಭೀತಿ ನಮಗೈತಿ. ಅದಕ್ಕಂತೇಳಿ ಆ ಟೆಂಡರ್ಗಳನ್ನು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮದು ಬೇಡಿಕೆಗಳನ್ನ ಇರೋದ್ರಿಂದ ಬೇಡಿಕೆಯನ್ನು ಇಟ್ಕೊಟ್ಟು ಬಂದೆವು. ಅದನ್ನು ನಾವು ಏನೈತಿ ಮುಂದುವರಿಸ್ತೀರಿ ಅಥವಾ ನಿಮಗೆ ಸರ್ಕಾರ ಮಟ್ಟದಾಗ ಅದು ಕಿತ್ತೊಗೆಯುವಂಥ ಇತ್ತು ಅಂತಂದ್ರೆ ನೀವು ಅದನ್ನು ಬುಡ ಸಮೇತ ಕಿತ್ತೊಗೀರಿ ಅಂತ ಹೇಳಿ ನಾವು ಸಾಕಷ್ಟು ಸಲ ನಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟೆವು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆವು. ಮುಂದೆ ಹಿಂದೆ ಸದಾನಂದ ಗೌಡರು ಒಂದು ಆಲಿಮಟ್ಟಿಯಲ್ಲಿ ಬಂದು ಇವತ್ತು ನಮ್ಮ ಗಾರ್ಡನ್ಗಳನ್ನು ನೋಡೋದಕ್ಕೆ ಬಂದು ಏನಪ್ಪ ಅಂತಂದ್ರೆ ಅಲ್ಲಿ ಕುಂತು ಚಹಾ ಕುಡೋದು, ಇವತ್ತು ಗಾರ್ಡನ್ಗಳು ಎಷ್ಟು ಸುಂದರವಾಗಿ ಮಾಡಿದ್ದೀರಪ್ಪ, ನೀವು ಎಷ್ಟು ಸುಂದರವಾಗಿ ಇಟ್ಟಿದ್ದೀರಿ, ಆದರೆ ನಿಮಗೆ ನಾವು ಏನಾರ ಒಂದು ಸರ್ಕಾರದಾಗ ನಿಮಗೆ ಮಾಡಬೇಕು ಅನ್ನುವಂಥ ಮಾತನ್ನು ಅವಾಗೂ ಹೇಳಿದರೂ ಕೂಡ ಅದು ಏನು ಯಾವ ಪ್ರಯೋಜನ ಆಗಿಲ್ಲ. ಅದಕ್ಕೆ ದಯವಿಟ್ಟು ತಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ನಾವು ಏನಪ್ಪ ಅಂದ್ರೆ ಮುಳುಗಡೆ ಸಂತ್ರಸ್ತರು, ನಾವು ದನ ಮನೆ ಎಲ್ಲ ನಾವು ನೀರಿಗೆ ಹಾಕ್ಯೇವು. ಇವತ್ತು ನಾವು ಉಳಿದಿದ್ದು ಒಂದೇ ಗಾರ್ಡನ್. ಇವತ್ತು ಅಧಿಕಾರಿಗಳನ್ನು ಅದಕ್ಕೆ ಶ್ರಮ ವಹಿಸ್ಯಾರ. ಇವತ್ತು ಸಾಕಷ್ಟು ಅವರು ಅನುದಾನ ತಂದು ಇಂಥ ದೊಡ್ಡ ಗಾರ್ಡನ್ಗಳನ್ನು ಮಾಡೋದಕ್ಕೆ ಅವರು ಸಾಕಷ್ಟು ಶ್ರಮಗಳದಾವು. ಆದರೂ ಕೂಡ ನಮ್ಮನ್ನು ಇಲ್ಲಿವರೆಗೂ ಉಳಿಸ್ಕೊತ ಬಂದಾರ. ಅದೇ ರೀತಿಯಾಗಿ ಉಳಿಸಲಿ, ಅದೇ ರೀತಿಯಾಗಿ ನಮ್ಮನ್ನು ಮುಂದುವರಿಸಲಿ ಅನ್ನೋದೇ ನಮ್ಮೊಂದು ಬೇಡಿಕೆಗಳನ್ನು ಇಟ್ಕೊಳ್ಳೋದ್ರಿಂದ ಇವತ್ತು ನಮ್ಮನ್ನು ಏನಂತ ಈಗ ಪದೇ ಪದೇ ನಾವು ಟೆಂಡರ್ ಕರೆದನ್ನು ನಾವು ಮುಂದುವರ್ಸ್ಕೊತ ಹೋಗಿದ್ದರು. ಆದರೂ ಮತ್ತು ಈಗ ಕರೆದಿದ್ದಾರೆ. ಅದನ್ನು ನಾವು ವಿರೋಧಿಸಿ ಇವತ್ತಿನ ದಿನ ನಾವು ಎಲ್ಲ ಮಹಿಳೆಯರ ಸಮ್ಮುಖದಲ್ಲಿ ನಾವು ದಿನಗೂಲಿಗಳಾಗಿ ಎಲ್ಲರೂ ಅದನ್ನು ನಾವು ಬೇಡಿಕೆಗಳನ್ನು ಇಟ್ಟಿದ್ದೆವು. ಅದಕ್ಕೆ ಅಧಿಕಾರಿಗಳು ಬಂದು ಅದನ್ನು ಒಂದು ಅನುಕೂಲಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಅದಕ್ಕೆ ಒಂದು ಹೇಳೇ ಮುಂದುವರಿಸದೇ ಹೋಗಿದ್ದಲ್ಲಿ ಅದನ್ನು ನಾವು ಏನೈತಿ ಇನ್ನೂ ನಾವು ಅದಕ್ಕೆ ಪ್ರತಿಭಟನೆಗೆ ನಾವು ಮುಂದಾಕ್ಯೇವು. ಮತ್ತು ಇನ್ನೂ ಹಲವಾರು ಸಂಘಟನೆಗಳದಾವ ನಮ್ಮಿಂದ, ಅವು ಎಲ್ಲರೂ ನಾವು ಜಂಟಿಯಾಗಿ ತೊಗೊಂಡು ನಾವು ಅದನ್ನು ಹೋರಾಟಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಬೇಕು. ಇವತ್ತು ಬಡವರು ಇವತ್ತು ಅದನ್ನು ಅದೇ ಒಂದು ನಮಗೆ ಆಸ್ತಿ ಅಂತ ತಿಳ್ಕೊಂಡು ಈಗ ಹೆಣ್ಣುಮಕ್ಕಳು ಏನಪ್ಪ ಅಂತಂದರೆ ಅವರಿಂದ ಬದುಕುಗಳದಾವು. ಗಂಡುಗಳು ಹೆಣ್ಣು ಮಕ್ಕಳು ಎಲ್ಲ ಶಾಲೆ ಶಿಕ್ಷಣ ಎಲ್ಲ ಥರ ಐತಿ. ಅದಕ್ಕೆ ಆ ರೀತಿಯಾಗಿ ಅವರನ್ನು ಈಗ ಬದುಕಿಸ್ಲಿ ಅನ್ನುವಂಥ ಮಾತನ್ನು ಈಗ ಸರ್ಕಾರಕ್ಕೂ ಹೇಳ್ತೇವೆ, ಅಧಿಕಾರಿಗೂ ಹೇಳ್ತೇವೆ. ಏನೋ ಒಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ಮುಳುಗಡೆ ಸಂತ್ರಸ್ತರು ಇವತ್ತು ನಾವು ಜಮೀನು ಅವಾಗ ಹಿಂದೆ ಜಮೀನುಗಳು ಕೊಟ್ಟಾರ ಯಾರೋ ರೈತರು. ಈಗ ಇಂಥಲ್ಲಿ ಬದುಕಲಿ ಅಂತ ಹೇಳಿ ಕೊಟ್ಟಾರ, ಈಗೆಲ್ಲ ಕೊಟ್ಟಾರ ಅಂತಂದ್ರೆ ಈಗ ಅದನ್ನು ನಾವು ಈಗ ತಾವು ತೊಗೊಂಡು ಕೇಸಿಂದ ಇನ್ನೊಬ್ಬರಿಗೆ ಏನಪ್ಪ ಅಂದ್ರೆ ಈ ಬಂಡವಾಳಶಾಹಿಗಳಿಗೆ ಕೊಟ್ಟು ಮತ್ತು ಅದನ್ನು ನಮ್ಮನ್ನು ಈ ಬೀದಿಗೆ ಕಳಿಸ್ತೀನಿ ಅನ್ನುವಂಥದ್ದು ಯಾವ ಮಾತು ರೀ?
ಅದಕ್ಕೆ ಅದು ಆಗಬಾರ್ದು, ಬಂಡವಾಳಶಾಹಿಗಳು ಬರಬಾರ್ದು, ಅಧಿಕಾರಿಗಳೇ ನಿಭಾಯಿಸಬೇಕು. ಅಧಿಕಾರಿಗಳಿಂದ ನಮ್ಮನ್ನು ಏನೋ ಒಂದು ಸರ್ಕಾರ ಬಂತಪ್ಪ ಚಲೋ ಬಂತಂತಂದ್ರೆ ಅದಕ್ಕೊಂದೇನಾರು ಕಾಯಂ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥ ಇಸ್ಕೊಂಡು ಇವತ್ತು ನಾವು ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊತ ಬಂದೆವು. ಅದು ಆಗಬೇಕು. ಅದು ಆಗದೆ ಹೋದಲ್ಲಿ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಬಸವರಾಜ್ ಗುಡಿಮನಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು. ಇವು ಧನ್ಯವಾದಗಳು. ಬಾಗಲಕೋಟೆ ತಾಲೂಕು ಗ್ರಾಮ ಚಿಕ್ಕಗುಳಬಾಳ. ನಾವು ಹೊಲ ಮಣಿ ಎಲ್ಲ ಕಳ್ಕೊಂಡೆವು, ಮುಳುಗಡೆದವ್ರು ಅದೇವ್ರಿ. ನಮಗೇನೂ ಇಲ್ಲ ಆಸ್ತಿ. ಅವ್ರು 4 ತಿಂಗಳ 5 ತಿಂಗಳ ಪೇಮೆಂಟ್ ಹೋದ್ರೂ ನಾವು ಯಾಕೆ ಬಿಟ್ಟು ಹೋಗಾಕತ್ತಿಲ್ಲ? ನಮಗೆ ಇದನ್ನು ಬಿಟ್ಟರೆ ಗತಿ ಇಲ್ಲ. ನಾವು ಇದನ್ನು ನಮ್ಮ ಹೊಲ ನಮ್ಮ ಮಣಿ ಅಂತೇಳಿ ನಮ್ಮ ಆಸ್ತಿ ನಂಬ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದೆವು. ಈಗ ಟೆಂಡರ್ ಅಂತಂತಾರೆ. ನಮಗೆ ಟೆಂಡರ್ ಬೇಡ. ನಮಗೀಗ ಡಿಪಾರ್ಟ್ಮೆಂಟ್ದವ್ರು ಹೆಂಗೆ ದುಡಿಸ್ಕೋತ ಹೋಗ್ಯಾರ ಇಲ್ಲಿವರೆಗೂ, ಡಿಪಾರ್ಟ್ಮೆಂಟ್ಲಿಂದನೇ ಪಗಾರ ಕೊಡಲಿ, ಡಿಪಾರ್ಟ್ಮೆಂಟ್ದವ್ರ ನಮಗೆ ದುಡಿಸ್ಕೊಂತ ಹೋಗಲಿ. ಇದನ್ನೇ ನಮಗೆ ಮುಂದರಿದ್ರೆ ಸಾಕು. ಟೆಂಡರ್ ಬೇಡ, ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು. ಈಗ ಟೆಂಡರ್ ಕ್ಯಾನ್ಸಲ್ ಅನ್ನೋಕ್ಕೇನು ಅವರು ಮುಂದೆ ಓಡಿಸೇವಂತೆ ಮುಂದೆ ಹೋಗ್ತೈತೆ ಅಂತ ಹೇಳ್ಯಾರ ಅಷ್ಟೇ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಐತೆ ಗೊತ್ತಿಲ್ಲ. ಮುಂದೆ ಚರ್ಚೆ ಮಾಡ್ತೇವೆ ಅಂತಂದಾರ. ಈಗಂತರೂ ಮುಂದೆ ಹೋಗ್ರಿ ಅಂತ ಹೇಳ್ಯಾರ. ಮುಂದೆ ಎಲ್ಲಿ ಬರ್ತೈತೆ ನೋಡ್ತೇವೆ. ಇನ್ನೂ ಕುಂದಿರ್ತೀವಿ, ಇನ್ನು ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ.